ಫ್ರಿಡ್ಜ್ ಹಾಕಿದ ತಕ್ಷಣ MCB ಟ್ರಿಪ್ ಆಗ್ತುಂಟಾ? AC ಆನ್ ಮಾಡಿದ್ರಂತೂ ಇಡೀ ಮನೆ ಪವರ್ ಸಪ್ಲೈ ಪೂರ್ತಿಯಾಗಿ ನಿಂತೋಗ್ತದ. ಹಾಗಿದ್ರೆ ಇಲ್ಲಿ ಕೇಳಿ, ಇದು ಕರೆಂಟ್ ಪ್ರಾಬ್ಲಮ್ ಅಲ್ಲ, ನೀವು ಆಯ್ಕೆ ಮಾಡ್ಕೊಂಡ ಮನೆಯ ಪ್ರಾಬ್ಲಮ್. ಈ ವಿಡಿಯೋ ಇಗ್ನೋರ್ ಮಾಡಿದ್ರೆ ನಿಮ್ಮ ಅಪ್ಲಿಯನ್ಸಸ್ ಡ್ಯಾಮೇಜ್ ಆಗೋದು ಖಂಡಿತ. ಬಹುತೇಕ ಬಾಡಿಗೆ ಮನೆಗಳಲ್ಲಿ ಈ ಪ್ರಾಬ್ಲಮ್ ಕಾಮನ್ ಆಗಿ ಮಿನಿಮಮ್ ಪವರ್ ಲೋಡ್ ಕೆಪಾಸಿಟಿ ಇರ್ತದೆ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ಮಿಸ್ ಮ್ಯಾಚ್ ಆಗ್ತದೆ. ಒಂದ್ ವೇಳೆ ನೀವು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಎಚ್ಚರ, ನಿಮ್ AC, ವಾಷಿಂಗ್ ಮಷಿನ್, ಮೈಕ್ರೋವೇವ್ ಎಲ್ಲವೂ ಕೂಡ ನಿಧಾನವಾಗಿ ಡ್ಯಾಮೇಜ್ ಆಗ್ತಿರ್ತದೆ. ಅಂದ್ರೆ ಅದ್ರ ಲೈಫ್ ಕಡಿಮೆ ಆಗ್ತದೆ, ಆದ್ರೆ ಅದು ನಿಮ್ಗೆ ಗೊತ್ತೇ ಆಗಲ್ಲ. ಬಾಡಿಗೆ ಮನೆಗೆ ಶಿಫ್ಟ್ ಆಗುವ ಮೊದಲು 4 ವಿಷಯಗಳನ್ನ ಚೆಕ್ ಮಾಡಿ. ನಂಬರ್ 1, ಪವರ್ ಲೋಡ್ ಸರ್ಟಿಫಿಕೇಟ್ ಚೆಕ್ ಮಾಡಿ. ಮತ್ತೆ ನಿಮ್ಮಲ್ಲಿರೋ ಅಪ್ಲಿಯನ್ಸಸ್ಗೆ ಸಾಕಾಗ್ತದ ಅಂತ ಯೋಚನೆ ಮಾಡಿ. ನಂಬರ್ 2, ಹೈ ಲೋಡ್ ಪ್ಲಗ್ ಪಾಯಿಂಟ್ಸ್ ವರ್ಕ್ ಆಗ್ತಾ ಉಂಟಾ ಅಂತ ಚೆಕ್ ಮಾಡಿ. ನಂಬರ್ 3, ಅಡಿಗೆ ಮನೇಲಿ ಮೈಕ್ರೋವೇವ್ ಪಾಯಿಂಟ್ ಉಂಟಾ ಅಂತ ನೋಡ್ಕೊಳ್ಳಿ. ನಂಬರ್ 4, ವೋಲ್ಟೇಜ್ ಫ್ಲಕ್ಚುಯೇಷನ್ ಇದ್ರೆ ಡೇಂಜರ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತುಂಬಾ ಸಿಂಪಲ್. ಓನರ್ಗೆ ಪವರ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೇಳಿ. ಹೆವಿ ಅಪ್ಲೈನ್ಸ್ ಯೂಸ್ ಮಾಡೋ ಮುಂಚೆ ಅದನ್ನ ಸರಿಯಾದ ಜಾಗದಲ್ಲಿ ಇಡಿ. ಬಾಡಿಗೆ ಮನೆಗೆ ಶಿಫ್ಟ್ ಆಗೋ ಮುಂಚೆನೆ ಎಲ್ಲವನ್ನು ಗಮನಿಸಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಬಾಡಿಗೆ ಮನೆ ಟಿಪ್ಸ್ ಬೇಕಂದ್ರೆ 1951 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.